ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ವೆಲ್ಕಮ್ ಬ್ಯಾಕ್ ಯಾವಾಗಲೂ ಹೇಗಿರುತ್ತೆ ಹೇಳಿ, ತುಂಬ ದಿನ ಆದಮೇಲೆ ಏನು ಗೊತ್ತಾ, ನಾನೊಂಥರ ಸೆಲೆಬ್ರಿಟಿ ಥರ. ಇವಾಗೆಲ್ಲ ಸೆಲೆಬ್ರಿಟೀಸು ಅವ್ರು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾರೆ ಗೊತ್ತಾ, 3 months ಒನ್ಸ್, 2 months ಒನ್ಸ್, ಮಂತ್ಲಿ ಒನ್ಸ್, ಆ ಥರ ನಾನು. ನಮಗೆ ಇರೋ 73 ಸಬ್ಸ್ಕ್ರೈಬರ್ಸಲ್ಲೇ ನಾನು ಸೆಲೆಬ್ರಿಟಿ ಫೀಲ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮಂತ್ಲಿ ಒಂದು ವಿಡಿಯೋ, 2 months ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಇವತ್ತೇನು ಸ್ಪೆಷಲ್ ಅಂದರೆ, ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಶಿವರಾತ್ರಿ ಹಬ್ಬ ಮನೇಲಿ ಇರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟಿಫನ್ ನಾನು ಮಾಡ್ತಾ ಇದ್ದೀನಿ. ನನ್ನ ಜೊತೆ ಕಿಚನ್ನಲ್ಲಿ ನಮ್ಮ ಮಮ್ಮಿಯವರು ಅವರೇ. ಮಮ್ಮಿ ಬಂದಿಲ್ಲ, ಹಾಯ್ ಮಾಡೋ ಒಂದ್ಸಲ. ಹಾಯ್ ಅಷ್ಟೇ. ಸೊ ನಾನು ಚಿತ್ರಾನ್ನ ನಾನು ಯಾವತ್ತೂ ಮಾಡಿರಲಿಲ್ಲ. ಬೇರೆ ಎಲ್ಲ ಅಡುಗೆನೂ ಒಂದು ಸ್ವಲ್ಪ ಮಾಡಿದ್ದೀನಿ, ಯಾವಾಗಲಾದ್ರು ಒಂದ್ಸಲನಾದರೂ ಟ್ರೈ ಮಾಡಿದ್ದೀನಿ. ಬಟ್ ಚಿತ್ರಾನ್ನ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ನಾನೇ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಫಸ್ಟ್ ಟೈಮ್ ಚಿತ್ರಾನ್ನ ಟ್ರೈ ಮಾಡ್ತಾಯಿದ್ದೀನಿ. ಹೆಂಗೆ ಬರೋದು ಗೊತ್ತಿಲ್ಲ. ಹೆಂಗೆ ಬಂದ್ರೂ ನಮ್ಮ ಮನೇಲಿ ಅಡ್ಜಸ್ಟ್ ಮಾಡ್ಕೊತಾರೆ, ತಿಂತಾರೆ. ಏನಮ್ಮ ತಿನ್ನಲ್ವಾ? ಇಲ್ಲಿ ತಿನ್ನಲ್ವಾ? ತಿಂಡಿ ಮಾಡು, ಮಾಡಕ್ ಕಲ್ತ್ಕೋ. ಮುಂದಿನ ನಮ್ಮನೆ ತಿಂದ್ರೆ ಏನಾಗುತ್ತೆ? ಓಕೆ. 2000 years later. ನಾನು ಚಿತ್ರಾನ್ನ ಮಾಡಿದ್ದೇನೆ. ತುಂಬ ಸೂಪರ್ ಆಗಿ ಬಂದಿದೆ. ಸ್ವಲ್ಪ ಕಡಲೆ ಬೀಜ ಸಿದೋಗಿದೆ. Emotional, damn it. ಹಂಗೆ ಇವಾಗ ಅವಾಗಲೇ ವಿಡಿಯೋ ಆಫ್ ಮಾಡಿದ್ನಲ್ವಾ, ಆಫ್ ಮಾಡಿದ ತಕ್ಷಣನೇ ನಮ್ಮ ಮನೆ ಕುಕ್ಕರ್, ಅನ್ನ ಇಟ್ಟಿದ್ದ ಕುಕ್ಕರ್ ಸೈಡಲ್ಲಿ ಬೆಲ್ಟ್ ಬ್ಲಾಸ್ಟ್ ಆಗಿಬಿಡ್ತು. ನನಗೆ ಹಾರ್ಟ್ ಬಾಯಿಗೆ ಬಂದಿತ್ತು, ಓಡೋಗ್ಬಿಟ್ಟೆ ಹೊರಗಡೆ. ಎಲ್ಲ ಕಿಚನ್ ಎಲ್ಲ ಗಲೀಜಾಗಿ ಮತ್ತೆ ಕ್ಲೀನ್ ಮಾಡಿ ಇವಾಗ ಚಿತ್ರಾನ್ನ ಮಾಡಿರೋದು. ಅಮ್ಮ ಹೆಂಗಿತ್ತು ಫೀಲಿಂಗು? ಬೆಲ್ಟ್ ಬೆಸ್ಟ್ ಆಗಿದ್ದು ಹೇಳು. ಅಲ್ಲಿ ಹೇಳು, ಮಾತಾಡು. ಏನ್ ಮಾತಾಡ? ಬೋಸ್ಟ್ ಮಾಡ್ಬಿಟ್ಟು 2 ಸಲ ಕ್ಲೀನ್ ಮಾಡ್ಕೊಬಿಟ್ಟು ಗ್ವಾಡಿ ಪಾತ್ರೆಗೆಲ್ಲ ಮಾಡ್ಬಿಟ್ಟು ಏನ್ ಮಾತಾಡೋಣ? ಓಡೋತಿ ಒಳಗೆ ಏನಾರು ಆಗ್ಲಿ ಅಂತ. ಅಲ್ಲ, ನಮ್ಮ ಮಮ್ಮಿ ನೋಡಿ, ಅಲ್ಲಿ ಅದು ಕುಕ್ಕರು ಅದು ಬೆಲ್ಟ್ ಸಿಡ್ದು ಇದಾಗ್ತೈತೆ. ನನ್ನ ಮುಖಕ್ಕಾರಿಲ್ಲ. ಏನಾದ್ರು ಮೇಲೋಗಿ ನನ್ನ ಮೇಲೆ ಬಿದ್ದರೆ ಅದಕ್ಕೆ ಬೈಕ್ ಹೊರಗಡೆ ಓಡ್ ಬಂದರೆ ಬೈತೈತೆ ನನಗೆ. ನಮ್ಮ ಮಮ್ಮಿಗೆ ಕುಕ್ಕರು, ಸ್ಟವ್ವು, ಗ್ಯಾಸ್ ಇಂಪಾರ್ಟೆಂಟು. ನಾನು ಅದು ಸಿಡಿತಾ ಇದ್ರೂ ನೋಡ್ಕೊಂಡು ಎಲ್ಲ ಕ್ಲೀನಾಗಿ ಆಫ್ ಮಾಡಿ ಕ್ಲೀನಾಗಿ ಹೋಗ್ಬಿಡ್ಬೇಕಿದ್ದೆ. ಅದೇನು ನನ್ನ ಮುಖಕ್ಕೆ ಸಿಡಿದು ಬಿಟ್ಟಿದ್ರೆ ಏನಮ್ಮ ಡಮಾರನ್ನವೇ. ಆಮೇಲೆ ನಮ್ಮ ಮಮ್ಮಿಗೆ ಮೂಡ್ ಸರಿ ಇಲ್ಲ, ಎಲ್ಲ ಕ್ಲೀನಿಂಗ್ ಆಗ್ತಿದೆಯಲ್ಲ, ಅದಕ್ಕೆ ಆಮೇಲೆ ಸಿಗ್ತೀನಿ. ಟಿಫನ್ ಮಾಡ್ತೀನಿ. ಚಿತ್ರಾನ್ನ ಮಾಡಿದ್ದೀನಿ ನೋಡಿ. ಫಸ್ಟ್ ಟೈಮ್ ಚಿತ್ರಾನ್ನನೇ ಸೂಪರಾಗಿ ಮಾಡಿದ್ದೀನಿ. ತಗೋ ಮಮ್ಮಿ ತಿನ್ನು. ಆಕ ಇನ್ನ ನವೀನ, ಚಿತ್ರಾನ್ನ ಹೆಂಗಿತ್ತು? ಫಸ್ಟ್ ಟೈಮ್ ಮಾಡಿರೋದು. ಕರೆಕ್ಟಾಗಿ ನಿಜ ಹೇಳಿ. ಇಷ್ಟೊತ್ತವರೆಗೂ ಏನು ಹೇಳ್ತಿದ್ದೆ ಆಫ್ ದ ವಿಡಿಯೋ ಅದನ್ನ ಹೇಳು. ಹೆಂಗಿತ್ತು? ತಿಂಡಿ ಮಾಡಿ ಮಾಡಲ್ಲ. ಲೇಟ್ ಮಾಡ್ಬಿಟ್ಟು ಮಗಳು ಇಟ್ಕೊಂಡು ಹೆಂಗಿತ್ತು ಅಂತ ಗೊತ್ತಾಗ್ತದೆ. ನಾನು ಹೊಡಿಬೋದು ಮಕ್ಕ ತರ್ಸ್ಕೊಂಡು ಈ ಕಡೆ ತೋರು, ಈ ಕಡೆ ಮುಖ ಮಾಡು. ಮಾಡ ಇಲ್ಲಿ. ಅಮ್ಮ ಹೆಂಗೈತೆ? ಫಸ್ಟ್ ಟೈಮ್ ಚಿತ್ರಾನ್ನ ಮಾಡಿರೋದು. ಆದ್ಮೇಲೆ ಕ್ಲೀನಾಗಿ ಹೇಳ್ರಮ್ಮ. ಆ್ಯಕ್ಚುಲಿ ನಾನು ಏನೇ ಫಸ್ಟ್ ಟೈಮ್ ಮಾಡಿದ್ರು ಸಖತ್ತಾಗಿ ಬರುತ್ತೆ. ನಂಗೆ ಅಡುಗೆನೇ ಬರಲ್ಲ, ಬಟ್ ನಾನು ಏನು ಮಾಡ್ತೀನಿ ಅದು ಸೂಪರಾಗಿರುತ್ತೆ. ಇವರೆಲ್ಲ ವಿಡಿಯೋ ಮುಂದೆ ಹೇಳಲ್ಲ, ಹಿಂದೆ ಹೇಳ್ತಿರ್ತಾರೆ ಸಖತ್ ಚೆನ್ನಾಗಿದೆ ಅಂತ ತಿಂತಾ ಇದ್ದಾರೆ. ಏನೋ ನನ್ನ ಕೈಯಲ್ಲಿ ಜಾದೂ ಇದೆ, ನಾನು ಏನು ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ನಾನು ಇವತ್ತು ಈ ಥರ ರೆಡಿ ಮಾಡಿದ್ದೀನಿ ದೇವ್ರ ಮನೆ. ನಮ್ಮ ದೇವ್ರ ಮನೇಲಿ ಎಲ್ಲ ದೇವರುಗಳು ಇದೆ. ಲಕ್ಷ್ಮಿ, ಗಣಪತಿ, ಸರಸ್ವತಿ. ಅದು ಡಬಲ್ ಫೋಟೋದಲ್ಲಿ ಒಂದ್ಸಲಿ, ಇಲ್ಲಿ ವಿಗ್ರಹಗಳು ಒಂದ್ಸಲಿ, ರಾಧಾಕೃಷ್ಣ. ಇಲ್ಲಿ ರಾಧಾಕೃಷ್ಣ ಇದ್ದಾರೆ, ಮತ್ತು ಇಲ್ಲೊಂದು ಕೃಷ್ಣನೂ ಇದ್ದಾರೆ. ಇವತ್ತು ಶಿವರಾತ್ರಿ, ಶಿವ, ರುದ್ರಾಕ್ಷಿ ಮಣಿ, ಇಲ್ಲಿ ಒಂದು ಸರಸ್ವತಿ,
ಇಲ್ಲಿ ಲಕ್ಷ್ಮಿಗೆ ಕಾಯಿನ್ಗಳು ಎಷ್ಟು ವರ್ಷದಿಂದ ಇದ್ದಾವೆ ಗೊತ್ತಾ ಈ ಕಾಯಿನ್ಗಳು. ಆಲ್ಮೋಸ್ಟ್ 10 ಇಯರ್ಸಿಂದ ಇದೆ ಕಾಯಿನ್. ಸೊ ನಮ್ಮ ದೇವ್ರ ಮನೆ ಪುಟ್ಟದ್ದು, ಫೋಟೋನು ಪುಟ್ಟದಾಗಿರೋದ್ರಿಂದ ಹೂವು ಎಲ್ಲ ಹಾಕಿದ್ರೆ ದೇವರೇ ಮುಚ್ಚೋಗ್ಬಿಡ್ತಾರೆ. ನಾವು ಹಿಂಗೆ ಒಂದೊಂದೇ ಬಿಡಿ ಬಿಡಿ ಹೂವನ್ನೇ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಈ ಥರ ಕಾಣಿಸ್ತಿದೆ. ನೀನೇ ಅಲ್ವೇ ತಗೊಬಂದವನು? ಹಂಗೆ ಇಡು ಹೂವನೇ ಫುಲ್ಲು ಒಂದು ಸೈಡ್ಗೆ. ಆಗಲ್ವಾ? ಇದು ನಮ್ಮ ಮನೆ ಆಂಜನೇಯ ಸ್ವಾಮಿ ಬಾಗಿಲಿರೋದು. ನಮ್ಗೆ ಯಾರಿಗೂ ಅದು ಹೂವು ಮಾಡ್ಸೋಕ್ಕಾಗಲ್ಲ, ತುಂಬ ಇಟ್ಟಿದೆ. ನನ್ನ ತಮ್ಮ ಮಾತ್ರ ಚೇರ್ ಹಾಕೊಂಡು ಮಾಡಿಸ್ಬೇಕು. ಅವ್ರಿಗೆ ಹಬ್ಬಗಳಲ್ಲಿ ಮಾತ್ರ ಹೂವು ಆಂಜನೇಯ ಅವರು. ಸೊ ನಾನಿವತ್ತು ಹಬ್ಬಕ್ಕೆ ಈ ಥರ ರೆಡಿ ಆಗಿದ್ದೀನಿ. ಯಾವಾಗಲೂ ನಾನು ಸಿಂಪಲ್ಲಾಗೆ ರೆಡಿ ಆಗೋದು. ಹಬ್ಬಕ್ಕೆ ಅಂತ ಏನು ಹೊಸ ಬಟ್ಟೆ ಎಲ್ಲ ಏನು ತೊಗೊಂಡಿಲ್ಲ. ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬೇಗ ಹೋಗಿ ಟೆಂಪಲಿಂದ ಬರ್ತೀವಿ. ನಾವಿವಾಗ ಜಸ್ಟ್ ಟೆಂಪಲ್ಗೆ ಹೋಗಿ ಬಂದ್ವಿ. ಇವಾಗ ಹಬ್ಬದ ಅಡುಗೆ ಮಾಡೋಕ್ಕೆ ನಮ್ಮ ಮನೆಗೆ ನಮ್ಮ ಅಕ್ಕ ಬಂದಿದ್ದಾರೆ. ಅವರೇ ಅಡುಗೆ ಮಾಡ್ತಾ ಇದ್ದಾರೆ. ಅಕ್ಕ ಅಮ್ಮ ಇಬ್ಬರು ಸೇರಿಕೊಂಡು. ಸೊ ಬೇಗ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ನೋಡಿ ಎಲ್ಲಿ ಮಾಡ್ತಾ ಇದ್ದಾರೆ, ಅಮ್ಮ ಮಗಳು ಅಡುಗೆ ಮಾಡ್ತಾ ಇದ್ದಾರೆ. ಹಬ್ಬದ ಊಟದೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.